ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಅಫಿಷಿಯಲಿ 3 ಜನ ಕಂಟೆಸ್ಟೆಂಟ್ಗಳ ನೇಮ್ಗಳನ್ನ ರಿವೀಲ್ ಮಾಡಾಯಿತು. ಸೊ ಯಾರ್ಯಾರು ಕಂಟೆಸ್ಟೆಂಟ್ಗಳು ಅಂತ ಇವಾಗ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ಯಾರು 3 ಫಸ್ಟ್ ಕಂಟೆಸ್ಟೆಂಟ್ಗಳು ಅಂತ ನೋಡ್ಕೊಂಬರೋಣ. ಸೊ ಇಸ್ ನಾವು ಆಲ್ರೆಡಿ ಹೇಳಿರೋ ಹಾಗೆ ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ವಿ. ಆಲ್ಮೋಸ್ಟ್ ಅಫಿಷಿಯಲಿ ಕನ್ಫರ್ಮ್ ಆಗಿದ್ಯಾರಪ್ಪ ಅಂತಂದ್ರೆ ಲೈಕ್ ಅಂದ್ರೆ ಅವರು ಅಂಡ್ ತುಂಬಾ ಜನ ಅದನ್ನ ಕರುಣ್ ಅವರಂತ ಆತರ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಬಟ್ ಇಲ್ಲ, ಆಲ್ಮೋಸ್ಟ್ ನಾವು ಟ್ಯಾಟು ಗಿಟು ಎಲ್ಲ ನೋಡಿ ಅವರ ಹಾವಭಾವ ನೋಡಿ ಹೇಳಿದ್ದು. ಸೊ ಆಲ್ಮೋಸ್ಟ್ ಅವ್ರು ಕನ್ಫರ್ಮ್ಡ್ ಅಂತ. ಸೊ ಅವ್ರನ್ನ ಈಗ ಮೊದಲನೇ ಕಂಟೆಸ್ಟೆಂಟ್ ಅಂತ ಲೈಕ್ ಬಿಗ್ ಬಾಸ್ ಅವರು ಪ್ರಕಾರ ಒಳ್ಳೆ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಸೊ ಯಾಕಂತಂದ್ರೆ ಅವರ ಒಂದು ಖಡಕ್, ಅವರು ಇರ್ತಿರ್ದ ಒಂದು ರಫ್ನೆಸ್, ಸೊ ಅದು ಮನೆಗೆ ಸೂಟ್ ಆಗತ್ತೆ ಅಂತ ಅನ್ಕೊಂಡಿದೀವಿ ನಾವು. ಎಸ್, ಸೊ ಚೆನ್ನಾಗಿರುತ್ತೆ, ಒಂದೊಳ್ಳೆ ಫೈಟ್ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ಈಗ ಗೊತ್ತಿಲ್ಲ ಅವ್ರು ಯಾವ ರೀತಿ ಫಿಲಮಲ್ಲಿ ನೋಡಿರೋದು ಒಂಥರ ಇರ್ತೀವಿ, ಬಟ್ ರಿಯಲಿಸ್ಟಿಕ್ ಆಗಿ ಹಿಂಗಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವರ ಒಂದು ಮಾತಿನ ಶೈಕರ್ಯ ಇದೆ ಗೊತ್ತಾ, ಅದು ಆಕ್ಚುಲಿ ಸೇಮ್ ಟು ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಅಂಡ್ ಮೇ ಬಿ ಆ ಮನುಷ್ಯನ್ ಚೆನ್ನಾಗಿ ಲೋಕಲ್ ಅಂತ ಹೇಳ್ಬೋದು. ಅಂಡ್ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿದೆ. ಆಕ್ಚುಲಿ ನಾನು ರೀಸೆಂಟ್ ಆಗಿ ಒಂದು ಭೀಮಾ ಫಿಲಮ್ ರಿಲೀಸ್ ಆದಾಗ ದುನಿಯಾ ವಿಜಯ್ ಅವ್ರು ಏನ್ ಮಾಡಿದ್ರು, ಒಂದು ಪ್ರ್ಯಾಂಕ್ ಕಾಲ್ ನ ಮಾಡಿದ್ರು ಸುಧೀರ್ ಅವ್ರಿಗೆ. ಸೊ ಸುಧೀರ್ ಅವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡಿ ಇವ್ರು ಅಷ್ಟು ಕ್ವಾಟ್ಲೆ ಕೊಟ್ಟರು ಕೂಡ ಒಂದ್ಸತಿಗೂ ಅಮ್ಮ ಅಕ್ಕ ಅಂತ ಬೆಳೆಸಿಲ್ಲ ಫೋನ್. ನಾನು ಆಕ್ಚುಲಿ ಕೇಳ್ತಾ ಇದ್ದೆ, ಬರುತ್ತೆ ಯಾಕಂದ್ರೆ ಅವ್ರ ಫಿಲಮ್ ಅಲ್ಲಿ ಹತ್ರ ತೋರಿಸ್ಬಿಟ್ಟಿದ್ದಾರೆ. ಶಿವಣ್ಣನ್ಗೆ ಯಾವ ರೇಂಜಿಗೆ ಬೈದಿದ್ದಾರೆ ಟಗರೋ ಫಿಲಮ್ ಅಲ್ಲಿ ಅಂದಾಗ ಲಿಟ್ರಲಿ ನಾನು ಶಾಕ್ ಆಗ್ಬಿಟ್ಟೆ. ಹಿಂಗೆ ಇವರು ಶಿವಣ್ಣ ಈ ಮೂವಿಗೆಲ್ಲ ಅಂದ್ರೆ ಮೂವಿಗೆ ಅದು ಬೇಕಾಗಿತ್ತು. ಬಟ್ ಸ್ಟಿಲ್ ಸೆಕೆಂಡ್ ಕ್ಯಾರೆಕ್ಟರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಡಾಲಿ ಮೇನ್ ಕ್ಯಾರೆಕ್ಟರ್, ಸೆಕೆಂಡ್ ಚಿಟ್ಟೆ ಅವರು ಇದ್ದಾರೆ, ಅದ್ರ ಜೊತೆ ಕೆಳಗಡೆ 3 ಕಾಕ್ರೋಚ್ ಇರೋದು. ಇನ್ನೂ ತುಂಬಾ ಜನ ಇದ್ರು ಬಿಡಿ, ಮೇನ್ ವಿಲನ್ಗಳೇ ಆಗಿರ್ಬೋದು. ಲೈಕ್ ಅಂದ್ರೆ ಈಗ ಗಡ್ಡೆ ಬಿಟ್ಕೊಂಡು ಒಬ್ರು ಇದ್ರಲ್ಲಪ್ಪ, ಅವರೊಬ್ರು ಆಗಿರ್ಬೋದು, ಅಂಕಲ್ ಸುಬ್ಬಿ, ಅವರೆಲ್ಲ ಫುಲ್ಲು ಲೈಕ್ ಒಂದು ರೇಂಜಿಗೆಲ್ಲ ಇದ್ರು ಅವರು ಒಂದು ವಿಲನ್ ಕ್ಯಾರೆಕ್ಟರ್ಗಳಲ್ಲಿ. ಬಟ್ ಈ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಬೈತಾರೆ ಅಂದ್ರೆ ಟಗರು ಮೂವಿ ಆದ್ಮೇಲೆ ಸೊ ಈ 3 ಜನಕ್ಕೂ ಒಂದೆಲ್ಲ ಲೈಫ್ ಸಿಕ್ತು. ಅವ್ರಿಗೆ ನಮ್ಮ ಧನಂಜಯ ಅವ್ರಿಗೆ, ಸೊ ಇವ್ರಿಗೆಲ್ಲರಿಗೂ ಒಂದ್ ಸ್ವಲ್ಪ ಲೈಫ್ ಸಿಕ್ತು ಅಂತಾನೆ ಹೇಳ್ಬೋದು. ಆಕ್ಚುಲಿ ಡಾಲಿ ಅವ್ರಿಗೆ ಮೇನ್ ಬ್ರೇಕ್ ಕೊಟ್ಟಂತ ಮೂವಿನೇ ಅದಿರ್ಬೋದು. ಆಕ್ಚುಲಿ ಅದಕ್ಕೂ ಮುಂಚೆ ಮಾಡಿದ್ರು, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಸಂಭವ ಜನಗಳ ಮನಸ್ಸಲ್ಲಿ ಲೈಕ್ ಒಂದು ಓಕೆ ಇಲ್ಲಪ್ಪ ಈ ವ್ಯಕ್ತಿ ಇದಾರೆ, ಏನ್ ಗುರು ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದೆ ಆ ವ್ಯಕ್ತಿ ಅಂತ ಅನ್ಸುತ್ತೆ ಆ ಮೂವಿ ಅದು. ಸೊ ಅದಕ್ಕೆ ಸೂರಿ ಸರೇ ಕಾರಣ ಬಿಡಿ, ಅದು ಬೇರೆ ಒಂದು ಎರಡನೇ ಮಾತೇ ಇಲ್ಲ. ಅಂಡ್ ಎಸ್, ಈಗ ಬ್ಯಾಕ್ ಟು ಟಾಪಿಕ್ ಅಂತ ಹೇಳಿದ್ರೆ ಸುಧೀರ್ ಅನ್ಸುತ್ತೆ ಮೊದಲೇ ಕಂಟೆಸ್ಟೆಂಟ್ ಆಗಿ ಸುಧೀರ್ ಅವ್ರು ಬಂದಿರೋದು ಏನನ್ಸುತ್ತೆ, ಅವರು ಈ ಒಂದು ಮನೆಗೆ ಸೂಟ್ ಆಗ್ತಾರ ಆಗಲ್ವಾ, ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎರಡನೇದಾಗಿ ಕಂಟೆಸ್ಟೆಂಟ್ ಒಬ್ರು ಲೇಡಿನ ಕರ್ಸಿದ್ದಾರೆ. ಸೊ ಇವ್ರಿಗೆ ಆಕ್ಚುಲಿ ಇವ್ರ ಒರಿಜಿನಲ್ ಹೆಸರು ಹೇಳಿದ್ರೆ ಯಾರಿಗೂ ಲೈಕ್ ನಮ್ಗೆ ಗೊತ್ತಾಗಿಲ್ಲ ಆಕ್ಚುಲಿ ಒರಿಜಿನಲ್ ಹೆಸರು. ಸೊ ಇವರು ಆಕ್ಚುಲಿ ಸಿಲ್ಲಿಲಲ್ಲಿ ಲೈಕ್ ಮಂಜು ಭಾಷಿಣಿ ಅಂತ ಲಲ್ಲಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಸೊ ಅವರು ಬರ್ತಾ ಇದಾರೆ ಎರಡನೇ ಕಂಟೆಸ್ಟೆಂಟ್ ಆಗಿ. ಸೊ ಒಟ್ನಲ್ಲಿ 90s ಫೇವರೇಟ್ಸ್ ಶೋ ಅಂತ ಹೇಳ್ಬೋದು, ಫೇವರೇಟ್ ಶೋ ಸಿಲಿಲಲ್ಲಿ. ಅಂಡ್ ಅದರಲ್ಲಿ ನಮ್ಮ ಲಲ್ಲಿ ಅವ್ರು ಬರ್ತಾ ಇದಾರೆ. ಅಂಡ್ ಒನ್ ಆಫ್ ದ ಬೆಸ್ಟ್ ಶೋ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಇದುವರೆಗೂ ಆತರ ಶೋಗಳನ್ನ ಕನ್ನಡಕ್ಕೆ ಕರ್ಸ್ಬಿಟ್ಟಿದ್ರೆ ಸಾಕಾಗಿರೋದು ಬರೋ ಡೌಟ್ ಇದೆ, ಹೇಳಕ್ಕಲ್ಲ, ಬರ್ಬೋದು. ಆಕ್ಚುಲಿ ಅವ್ರು ಒಂದು ಸೀಸನ್ ಬಂದಿದ್ರು. ಅವ್ರು ಆಕ್ಚುಲಿ ಸೊ ನಮ್ಮ ಊರಿನ ಪಕ್ಕದ ಊರವರೇ, ನಮ್ಮ ಮಂಡ್ಯ ಜಿಲ್ಲೆ, ನಮ್ದು ಮಂಡ್ಯ. ಸೊ ಅವ್ರದ್ದು ಆಕ್ಚುಲಿ ಕಿಲಾರ ಅಂತ ಊರಿದೆ. ಸೊ ಆ ಊರು ನಮ್ದು ಆಕ್ಚುಲಿ ಅದ್ರ ಪಕ್ಕದ ಊರೇ ನಮ್ಮೂರು. ಸೊ ಆ ಒಂದು ಹಳ್ಳಿಲಿ ಬಂದಂತ ವ್ಯಕ್ತಿ ಅವರು ಯಾರು, ಡಾಕ್ಟರ್ ವಿಠಲ್ ರಾವ್ ಅವರು. ಸೊ ಒಟ್ಟಿನಲ್ಲಿ ನಿಮ್ಗೇನು ಅನ್ಸುತ್ತೆ ಗೈಸ್, ಈ ಒಂದು ಕ್ಯಾರೆಕ್ಟರ್ ಒಂದಷ್ಟು ಕಮಾಲ್ ಮಾಡೋಕ್ಕಾಗುತ್ತಾ? ಯಾಕಂದ್ರೆ ನನಗೆ ಪರ್ಸ್ನಲ್ ಆಗಿ ಇವರೆಲ್ಲೂ ಕೂಡ ರೀಸೆಂಟಾಗಿ ಅದೇ ಪುಟ್ಟಕ್ಕನ ಮಕ್ಕಳೆಲ್ಲ ಮಾಡಿದ್ರು ಅಂತ ಅನ್ಕೊಂತಿದ್ದೆ, ಕೇಳ್ಪಟ್ಟೆ. ಸೊ ನಿಮ್ಗೇನು ಅನ್ಸುತ್ತೆ, ಒಂದು ಸ್ವಲ್ಪ ಬ್ಯಾಂಕ್ ಕೊಡ್ಬೋದು? ಯಾಕಂದ್ರೆ ಇವರು ಪ್ರತಿ ಸತಿ ಏನಾಗ್ತದೆ, ಈ ಒಂದು ಏಜಿನ ವರ್ಗದವ್ರನ್ನ ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ ಬಿಗ್ ಬಾಸ್ ಅಲ್ಲೂ ಕೂಡ ಬಂದಿದ್ರು, ಇಬ್ರು ಬಂದಿದ್ರು. ಸೊ ಒಂದ್ ಕಡೆ ಸಿರಿ ಮ್ಯಾಮ್ ಆಗಿರ್ಬೋದು, ಅಂಡ್ ಇನ್ನೊಬ್ರು ಅವ್ರ ಹೆಸರು ಮರ್ತೋಗ್ಬಿಟ್ಟೆ ಆಕ್ಚುಲಿ ನಾನು. ಸೊ ಅಂದ್ರೆ ಈ ಕಡೆ ಇವಾಗ ನೋಡಿದ್ರೆ ಇವ್ರನ್ನ ಕರ್ಸ್ಕೊಂಡಿದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಬಿಗ್ ಶಾಕಿಂಗ್ ಅನ್ಸೋದು ಅಂತಂದ್ರೆ ಈ 3ನೇ ಕಂಟೆಸ್ಟೆಂಟ್ ಗುರು, ನಿಜ ಹೇಳ್ತಾರೆ, ಲಿಟ್ರಲಿ ಅನ್ಕೊಂಡೇ ಇರ್ಲಿಲ್ಲ ಬಿಗ್ ಬಾಸ್ ಅವರು ಹೇಳ್ದ ಹಾಗೆ ನಮ್ಮ ಸುದೀಪ್ ಸರ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಅನ್ಕೊಳ್ಳಿ ಅಂತ ಅಂದಿದ್ರು. ಅದೇ ತರ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಒಂದ್ ಕಡೆ ಖುಷಿ ಅನ್ಸುತ್ತಾ, ಇಲ್ಲ ಒಂದ್ ಕಡೆ ನೆಗೆಟಿವ್ ಅನ್ಸುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ, ಅದು ಯಾರು ಅಂತ ಹೇಳ್ಬಿಡ್ತೀವಿ ಫಸ್ಟ್. ಆಕ್ಚುಲಿ ಮಾತಿನ ಮಲ್ಲಮ್ಮ ಅಂತ, ಸೊ ಇವರು UK ಮಂದಿ ಅಂದ್ರೆ ಉತ್ತರ ಕರ್ನಾಟಕ ಮಂದಿ. ಸೊ ಆ ಕಡೆಯಿಂದ ಇವ್ರನ್ನ ಕರ್ಸಿದ್ದಾರೆ. ಒಟ್ನಲ್ಲಿ ಗೈಸ್ ಆಕ್ಚುಲಿ ನನಗೆ ಲಿಟ್ರಲಿ ಒಂದು ಬಿಗ್ ಬಾಸಿನ ಒಂದು TRPಗೋಸ್ಕರ ಏನು ಮಾಡಬೇಕು ಅದನ್ನ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಎಲ್ಲ ಒಂದ್ ಕಡೆ ಇನ್ನೊಂದು ಅನ್ಸಿದ್ದು ಏನಂತಂದ್ರೆ, ಬಿಗ್ ಬಾಸ್ ಅವರು ಕರ್ಸಿದ್ದು ಒಳ್ಳೆ ಕಂಟೆಂಟ್ರ ಅಂತಾನು ಕೂಡ ಕೆಲವೊಂದ್ಸತಿ ಕ್ವಶನ್ ಕೂಡ ಮೂಡುತ್ತೆ. ಯಾಕಂದ್ರೆ ಪಾಪ ಇವರಿಗೆ ಒಂದು ಏಜ್ ಫ್ಯಾಕ್ಟರ್ ಕೂಡ ತಲೆ ಇಟ್ಕೊಳ್ಬೇಕಾಗುತ್ತೆ. 55 ಪ್ಲಸ್ ಆಗಿದೆ ಆಲ್ರೆಡಿ ಅವ್ರಿಗೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಆಕ್ಚುಲಿ ಆ ಒಂದು ಏಜ್ ಫ್ಯಾಕ್ಟರ್ನ ತಲೆ ಹಿಡ್ಕೊಂಡು ಇವರು ಲೈಕ್ ಫಿಸಿಕಲ್ ಟಾಸ್ಕ್ ಹೆಂಗ್ ಮಾಡ್ತಾರೆ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಮೂಡುತ್ತೆ. ಆಮೇಲೆ ತುಂಬಾ ಜನ ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ, ಇವ್ರನ್ನ 1 ವೀಕ್ 2 ವೀಕ್ ಇಟ್ಸ್ಕೊಳ್ಳೋದಕ್ಕೋಸ್ಕರ ಕರ್ಸ್ಕೊಂಡಿದ್ದೀರಾ ಅಂತ ಕೂಡ ಒಂದು ಕ್ವಶನ್ಸ್ ಮಾರ್ಕ್ ತುಂಬಾ ಜನ ಅದನ್ನ ಕಮೆಂಟ್ಸ್ಗಳು ಹಾಕ್ತಾ ಇದ್ದಾರೆ. ನನಗೆಲ್ಲೋ ಪರ್ಸನಲ್ ಆಗಿ ಅನ್ಸಿದೆ ಏನಂತಂದ್ರೆ, ಹೌದು, ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಇದ್ರೆ, ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ
ಆ ಒಂದು ಏಜ್ ಫ್ಯಾಕ್ಟರ್ ಕೂಡ ನೆಗೆಟಿವ್ ಆಗ್ಬೋದು. ಆಕ್ಚುಲಿ ಇವ್ರನ್ನ ನಾವು ಎಲ್ಲೂ ಲೈಕ್ ವಿಡಿಯೋಸ್ಗಳು ನಾವು ನೋಡಿಲ್ಲ. ಸೊ ಇವ್ರು ಅಂದ್ರೆ ಬರೀ ಉತ್ತರ ಕರ್ನಾಟಕಕ್ಕೆ ಮಾತ್ರ ಫೇಮಸ್ ಇರಬೇಕು. ನಾನಂತೂ ಒಂದು ವಿಡಿಯೋ ನೋಡಿಲ್ಲ ಇದುವರೆಗೂ. ನೀವೇನೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಆಕ್ಚುಲಿ ನಾನು ಲಿಟ್ರಲಿ ಶಾಕ್ ಆಗಿದ್ದೆ ಏನು ಗೊತ್ತಾ, ಬಿಗ್ ಬಾಸ್ ಅವ್ರನ್ನ ಪ್ರ್ಯಾಂಕ್ ಮಾಡ್ತಾರ ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ ಇವ್ರನ್ನ ಕೇಳಿದೆ, ಹಿಂಗೆ ಗೊತ್ತಾ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ ಅಪ್ಪ ಇವ್ರು ಯಾರು ಅಂತ ನೋಡಿಲ್ಲ ನಾನು ಅಂತಂದ. ಆಮೇಲೆ ನನಗೂ ಕೂಡ ಗೊತ್ತಿಲ್ಲ ಆಕ್ಚುಲಿ. ಹೋಗಿ ಅವರ ಒಂದಷ್ಟು ವಿಡಿಯೋಸ್ಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮುಗ್ಧತೆ ಜಾಸ್ತಿ ಇದೆ. ಹೌದು, ಮುಗ್ಧತೆ ಇರ್ಲಿ, ನನಗೆ ಬೇಜಾರಿಲ್ಲ. ಈಗ ಹನುಮಂತ ಹತ್ರನೂ ಮುಗ್ಧತೆ ಇತ್ತು, ಬಟ್ ಅಂದ್ರೆ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ರು, ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದ್ರು ಅನ್ನೋದಕ್ಕಿಂತ ಅವ್ರಿಗೊಂದು ಲೈಫ್ ಸಿಗುತ್ತೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋದವ್ರು ಏನ್ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂತಾರೆ ಗೊತ್ತಾ, ಆಚೆ ಬಂದ್ಮೇಲೆ ಓಕೆ ನೆಕ್ಸ್ಟ್ ನನಗೆ ಏನೋ ಒಂದು ಲೈಫ್ ಸಿಗ್ಬೋದು, ಒಂದು ಸೀರಿಯಲ್ ಸಿಗ್ಬೋದು, ಇಲ್ಲ ಅಂದ್ರೆ ಒಂದು ಫಿಲಮ್ ಸಿಗ್ಬೋದು, ಇಲ್ಲ ಹೀರೋ ಆಗ್ಬೋದು, ಹೀರೋಯಿನ್ಗಳಾಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಒಂದು ಆಸೆನೇ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಬರೋರ್ಗೆ ಆಚೆ ಅದೇ ತರ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಬಟ್ ಎಲ್ಲ ಒಂದ್ ಕಡೆ ಈ ಮಲ್ಲಮ್ಮ ಅವ್ರನ್ನ ಕರೆಸ್ತಾ ಇರೋದ್ರಿಂದ ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ವಂಚನೆ ಕೂಡ ಆಗಬಹುದೇನೋ ಅಂತ. ತುಂಬಾ ಜನ ಇದ್ರು UK ಕಡೆ ಅಂತಂದ್ರೆ ನಮ್ಮ ಬಾಳು ಬೆಳಗುಂಡಿ ಅವರು ಇದ್ರು, ಶಿವಪುತ್ರ ಅವರು, ಸೊ ಮಲ್ಲು ಜಮಖಂಡಿ ಅವರು, ಎಷ್ಟೋ ಜನ ಕಾಮಿಡಿ ಮಾಡೋಂಥ ಸಿಂಗರ್ಸ್ಗಳು, ಟ್ಯಾಲೆಂಟೆಡ್ ತುಂಬಾ ಜನ ಇದ್ದಾರೆ. ಸೊ ಮೇ ಬಿ ಅವ್ರನ್ನ ಕರ್ಸಿದ್ರೆ ಎಲ್ಲೋ ಫ್ಯೂಚರ್ಗೆ ಹೆಲ್ಪ್ ಆಗ್ತಿತ್ತೇನೋ ಅಂತ. ಅಂಡ್ ಅವ್ರಿಗೇನು ಫಾಲೋವರ್ಸ್ ಏನು ಕಮ್ಮಿ ಇಲ್ಲ, ಜಾಸ್ತಿನೇ ಇದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಇಲ್ಲ ಒಂದ್ ಕಡೆ ಮಲ್ಲಮ್ಮ ಅವರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ ಅವರು ಸುದೀಪ್ ಸರ್ ಹೇಳಿದ್ರು. ನಾನು ಈ ತರ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ನಾನು ಅನ್ಕೊಂಡಿರ್ಲಿಲ್ಲ. ಕರ್ಸಿದಕ್ಕೆ ಒಳ್ಳೇದೇ. ನನಗೆ ಆಸ್ ಎ ಗೆಸ್ಟ್ ಅಪಿಯರೆನ್ಸ್ ಕರ್ಸಿದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಇನ್ನೊಬ್ಬ ಇರ್ತಿಲ್ಲ. ಆಸ್ ಎ ಕಂಟೆಂಟರ್ ಆಗು ನಾನು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬರೀ ಮುಗ್ಧತೆ, ಬರೀ ಮನಸ್ಸು ಒಳ್ಳೇದಿದ್ರೆ ಸಾಲದು. ಸೊ ಬಿಗ್ ಬಾಸ್ ಮನೆಗೆ ಸೊ ಈ ಕಡೆ ಮನಸ್ಸು ಇರಬೇಕು, ಈ ಕಡೆ ಲೈಕ್ ಟಾಸ್ಕ್ಗಳನ್ನ ಆಡೋಂಥ ಕೆಪಬಿಲಿಟಿನೂ ಇರಬೇಕು. ಸೊ ಎಲ್ಲ ಇತ್ತು ಅಂತಂದ್ರೆ ಆ ಬಿಗ್ ಬಾಸ್ ಮನೆ ಉಳ್ಕೊಳಕ್ಕಾಗೋದು. ಏನಾಗುತ್ತೆ ಗೊತ್ತಾ, ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಮ್ಯಾನಿಪುಲೇಷನ್ ತುಂಬಾ ಜಾಸ್ತಿ ಚೆನ್ನಾಗಿ ನಡೆಯುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಫ್ರೆಂಡ್ಶಿಪ್ ಅಂತ ಅನ್ಕೊಂಡು ಮ್ಯಾನಿಪುಲೇಟ್ ಮಾಡೋರು ಇರ್ತಾರೆ, ಜನಗಳಿಗೆ ಮ್ಯಾನಿಪುಲೇಟ್ ಮಾಡೋರು ಇದ್ರು. ಗುರು ಎಷ್ಟೊಂದು ಜನ ಶೋಗಳನ್ನ ನೋಡಿದ್ದೀನಿ, ಆ ಥರ ಕಂಟೆಸ್ಟೆಂಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಜನಗಳಿಗೆ ಯಾಮರಿಸ್ತಾ ಇರ್ತಾರೆ, ನಮಗೆ ತಿರುಮಲೆಲ್ಲ ತಿನ್ನಿಸ್ತಾ ಇರ್ತಾರೆ. ಬಟ್ ಜನಗಳು ನಾವು ಅದಕ್ಕಿಂತ ಬುದ್ಧಿವಂತರು, ಓಟ್ ಹಾಕ್ಬೇಕಾದ್ರೆ ಹೆಂಗೆ ಸೆನ್ಸಿಬಲ್ ಆಗಿ ಓಟ್ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಕ್ಚುಲಿ ಅವರೇ ಬುದ್ಧಿವಂತರು ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಸುದೀಪ್ ಸರ್ ಅದನ್ನ ಒಂದ್ಸತಿ ಒಂದು ಸ್ಟೇಜಲ್ಲಿ ಹೇಳಿದ್ರು, ನಿಮಗೆ ನೀವು ಬುದ್ಧಿವಂತರು ಅಂತ ಅನ್ಕೊಂಡಿರ್ತೀರಾ, ನಾನು ಬುದ್ಧಿವಂತ ಅಂತ ಅನ್ಕೊಂಡಿರ್ತೀನಿ, ನಮಗಿಂತ ಬುದ್ಧಿವಂತರು ಜನಗಳು ಆಚೆ ಕಡೆ ಕಾಯ್ತಾ ಇರ್ತಾರೆ, ಅವ್ರು ಯಾವ ಥರ ಓಟ್ ಹಾಕ್ತಾರೆ ಅಂತ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳಕ್ಕೆ ಆಗಲ್ಲ. ಕೆಲವೊಂದ್ಸತಿ ವಿಲನ್ ಆಗಿರೋರು ಮನೆ ಒಳಗಡೆ ಈಚೆ ಕಡೆ ಹೀರೋ ಆಗಿರ್ತಾರೆ. ಈಚೆ ಕಡೆ ನಿಮ್ಗೆ ಅನ್ಕೊಂತಾ ಇರ್ತಾರೆ, ನಿಮ್ಗೆ ನೀವು ವಿಲನ್ಗಳಾಗಿರೋರು ಕೂಡ ಲೈಕ್ ಹೀರೋಗಳಾಗಿರ್ತಾರೆ, ಆ ಹೀರೋಗಳಾಗಿರೋರು ಕೂಡ ವಿಲನ್ಗಳಾಗಿರ್ತಾರೆ. ಆ ಥರ ಎಲ್ಲ ಒಂದು ಅಷ್ಟು ಮಾತುಕತೆಗಳು ನಡೆದು ಬಿಟ್ಟಿದೆ. ಒಟ್ಟಿನಲ್ಲಿ ಪ್ರತಿ ಸತಿ ಬಿಗ್ ಬಾಸ್ ಬಂದಾಗ ಕೆಲವೊಂದು ಕಂಟೆಸ್ಟೆಂಟ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀವಿ. ಇವಾಗ ನನಗೆ 2 ಕಂಟೆಂಟರ್ಗಳು ಏನಿದ್ದಾರೆ, ಒಂದು ಕಾಕ್ರೋಚ್ ಸುಧೀರ್ ಅವರಾಗಿರ್ಬೋದು ಬೆಸ್ಟ್ ಕಂಟೆಂಟರ್ ಅಂತ ಅನ್ನಿಸ್ತು. ಆ್ಯಂಡ್ 2ನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನಿಮಗೆ ಸಿಲಿಲಲ್ಲಿ ನಮ್ಮ 90s ಕಿಡ್ಸ್ನ ಲಿಲ್ಲಿ ಅವ್ರು ಬಂದಿರೋದ್ರಿಂದ ಅವರು ಕೂಡ ಒಂದು ಅನ್ಸಿದ್ರು, ಓಕೆ ಪರವಾಗಿಲ್ಲ. ಎಲ್ಲೋ ಒಂದ್ ಕಡೆ ನೋಡಿ ನಾವು ಈಗಲೇ ಕಳಿಯಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಸೊ ಮಲ್ಲಮ್ಮ ಅವರು ಒಂಥರ ಕಿತ್ತೂರಾಣಿ ಚೆನ್ನಾಗಿ ಬರ್ತಾರ, ಎಲ್ಲಿ ಎದ್ದು ಬಂದು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೋ ಹೇಳಕ್ಕಾಗಲ್ಲ. ಆ ತರ ಆದ್ರೆ ಅವ್ರ ಓಟ್ ನನಗೆ, ಅವ್ರ ಓಟ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಪರ್ಸ್ನಲ್ ಆಗಿ ನನಗೆ ಅನ್ನಿಸ್ತಾರದ ಆಸ್ ಎ ಇಂಡಿವಿಜುವಲ್ ಆಗಿ ನಾವು ಯೋಚನೆ ಮಾಡಿದಾಗ ಏನಕ್ಕೆ ಬಿಗ್ ಬಾಸ್ ಅವರು ಈ ಥರ ಸಡನ್ ಆಗಿ ಯಾರೋ ಒಬ್ಬ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡ್ಬೋದಾಗಿತ್ತಲ್ವ. ಯಾಕಂದರೆ ನಾನು ಇವಾಗ ತುಂಬ ಜನ ನೀವು ಕಮೆಂಟ್ಸ್ಗಳು ಹಾಕಬಹುದು ಏನು ಪ್ರಾಬ್ಲಮ್ ಅವ್ರು ಬರೋದ್ರಿಂದ ಅಂತ. ನಾನು ಆ್ಯಕ್ಚುಲಿ ಅವ್ರು ಬರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಎಸ್ಪೆಷಲಿ ಹಿಂಗೆ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಬಿಗ್ ಬಾಸ್ ಏನಾಗುತ್ತೆ ಗೊತ್ತಾ, ನೀವು ಒಂದು ವಾರ ನೋಡ್ತೀರಾ, ಒಂದು ವಾರ ಅವ್ರೇನೋ ಪರ್ಫಾರ್ಮೆನ್ಸ್ ನೋಡಿ. ಲಾಸ್ಟ್ ಟೈಮ್ ಆಕ್ಚುಲಿ 10th ಸೀಸನ್ ಅಲ್ಲಿ ಈಗ ನಾವು ಡ್ರೋನ್ ಪ್ರತಾಪ್ ಅವರೆಲ್ಲ ವಿನಯ್ ಅವರೆಲ್ಲ ಇದ್ರಲ್ಲ, ಆ ಸೀಸನ್ ಅಲ್ಲಿ ಸ್ನೇಕ್ ಶ್ಯಾಮ್ ಅವ್ರು ಕರ್ಸಿದ್ರು. ಪಾಪ ಅವ್ರು ಬಂದು ಒಂದು ವಾರ ಅಷ್ಟೇ ಹೆಲ್ತ್ ಎಲ್ಲ ಸ್ವಲ್ಪ ಸರಿ ಹೋಗ್ದೇನೆ ಅವರೇ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಲೈಕ್ ಅವರೇ ಎಲಿಮಿನೇಟ್ ಆಗಿ ಹೋದ್ರು. ಒಂದು ವಾರ ಅಷ್ಟೇ ಇದ್ದಿದ್ದು. ಸೊ ಆ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾರೆ. ಯಾಕಂದ್ರೆ ತುಂಬಾ ಬೇರೆ ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅವ್ರನ್ನ ಕರ್ಸಿದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ಯೂಸ್ಫುಲ್ ಆಗ್ತಿತ್ತೇನೋ ಅಂತ ನನಗೆ ಅನ್ಸುತ್ತೆ ಪರ್ಸನಲ್ ಆಗಿ. ಸೊ ಒಟ್ಟಿನಲ್ಲಿ ಗೈಸ್ ನನ್ನ ಪ್ರಕಾರ ಬಿಗ್ ಬಾಸ್ 3 ಕಂಟೆಸ್ಟೆಂಟ್ಗಳು ನೆನ್ನೆ ನೈಟ್ ಆಚೆ ಬಿಟ್ಬಿಟ್ಟಿದ್ದಾರೆ. ಆಲ್ರೆಡಿ ಶೂಟಿಂಗ್ ನಡೀತಾ ಇರೋದ್ರಿಂದ ತುಂಬ ಲೀಕ್ ಆಗ್ತಾ ಇದ್ದಾವೆ ನ್ಯೂಸ್ಗಳು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರೇ ಬಿಟ್ಬಿಟ್ರು. ಬಿಡಪ್ಪ ಇನ್ನೇನು ಮಾಡೋಕ್ಕಾಗಲ್ಲ, ಫುಲ್ ಬಿಡೋಕ್ಕಾಗಲ್ಲ. ಆ್ಯಕ್ಚುಲಿ ಇವಾಗ ಬಿಟ್ಕೊಂಡು ಬರ್ತಾರೆ. ಮೇ ಬಿ ಇನ್ನೊಂದು 2-3 ಕಂಟೆಸ್ಟೆಂಟ್ಗಳು ಬಿಡ್ಬೋದು, ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ. ಬಟ್ ಆಲ್ಮೋಸ್ಟ್ ಇವತ್ತು 6 ಗಂಟೆಯಿಂದ ಸ್ಟಾರ್ಟ್ ಆಗೋದ್ರಿಂದ ಒಂದಷ್ಟು ಅಪ್ಡೇಟ್ಗಳು ಏನಾದ್ರು ಸಿಕ್ತು ಅಂತಂದರೆ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ. ಸೊ ಒಟ್ಟಿನಲ್ಲಿ ಗೈಸ್ ಈ ಒಂದು 3 ಕಂಟೆಸ್ಟೆಂಟ್ಗಳು ಏನು ಒಂದು ಹೆಸರು ಆಚೆ ಕಡೆ ರಿವೀಲ್ ಆಗಿತ್ತಲ್ಲ, ಇದರಲ್ಲಿ ನಿಮಗೆ ಸ್ಟ್ರಾಂಗ್ ಕಂಟೆಂಟರ್ ಯಾರಂತ ಅನ್ನಿಸ್ತಾರೆ. ಆ್ಯಂಡ್ ಮಲ್ಲಮ್ಮ ಅವ್ರ ಬಗ್ಗೆ ದಯವಿಟ್ಟು ನಿಮ್ಮ ಕಮೆಂಟ್ಸಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಯಾಕಂತಂದರೆ ಈ ಒಂದು ಕಂಟೆಸ್ಟೆಂಟು ಎಲ್ಲೋ ಒಂದು ಕಡೆ ನನಗೆ ತುಂಬ ಖುಷಿ ಕೊಟ್ಟಂಥ ಕಂಟೆಸ್ಟೆಂಟ್ ಅಂದರೆ ಇವರೇ. ಬಟ್ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ದುಃಖ, ಒಂದು ಕಡೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಆಪರ್ಚುನಿಟಿ ಮಿಸ್ ಆಯಿತು ಅಂತಲೂ ಕೂಡ ಅನಿಸಿದ ಕಂಟೆಸ್ಟೆಂಟ್ಗಳು ಲೈಕ್ ಇವರೇ ಪಾಪ, ಈ ಅಜ್ಜಿನೇ ಪಾಪ. ಈ ಅಜ್ಜಿ ಬಗ್ಗೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ UK ಮಂದಿಗೆ ನಾನು ಆ್ಯಕ್ಚುಲಿ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ರ ಮೇಲೆ ನನಗೆ ಹೆವಿ ರೆಸ್ಪೆಕ್ಟ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಂತ ಬಂದಾಗ ಒಂದು ಪರ್ಸ್ನಲ್ ಆಗಿ ನೋಡೋ ಹಾಗಿದ್ರೆ ನನಗೆ ಈ ಪರ್ಸ್ನಲ್ ಫಿಸಿಕಲ್ ಟಾಸ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮೆಂಟಲಿ ನಾನು ಎಷ್ಟು ಸ್ಟ್ರಾಂಗ್ ಇರ್ತೀನಿ, ನಾನು ಬೇರೆಯವ್ರನ್ನ ಹೆಂಗೆ ನಾನು ಕನ್ವೇ ಮಾಡ್ತೀನಿ. ಈಗ ನಾನು ಕ್ಯಾಪ್ಟನ್ ಆಗಬೇಕು ಅಂತಂದರೆ ಸುಮ್ಮನೆ ನಾನು ನಿಂತ್ಕೊಂಡು ನಾನು ಕ್ಯಾಪ್ಟನ್ ಮಾಡಿ ಅಂತಂದರೆ ಯಾರು ಕ್ಯಾಪ್ಟನ್ ಮಾಡಲ್ಲ. ನಿನ್ನ ವರ್ಕ್ ನೀನು ಪ್ರೂವ್ ಮಾಡ್ಕೊಳ್ಬೇಕು. ನೀವು ಆ ಟೇಬಲ್ಗೆ ಏನು ತೊಗೊಂಬಂದು ಕೊಡ್ತೀರಾ, ಏನು ಸರ್ವ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಒಂದು ಬಾಕ್ಸ್
ಬಾಕ್ಸಸ್ಗಳಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೇಲಿ ಟಿಕ್ ಮಾಡ್ತಾರಾ, ಇಲ್ಲಾಂತಂದರೆ 1 ವಾರ 2 ವಾರಕ್ಕೆ ಅದೇ ಜನಗಳು ಆಲ್ರೆಡಿ ಕಮೆಂಟ್ಸ್ ಮಾಡ್ತಾರೋ ಹಾಗೆ 1 ವಾರಕ್ಕೆ 2 ವಾರಕ್ಕೆ ಆರ್ಶಿಗಾರಿಗೆ ಕರ್ಕೊತಾರೆ, ಬೇಬಿ TRPಗೋಸ್ಕರ ಕರ್ಸ್ಕೊತಾ ಇದಾರೆ ಅಂತ ಒಂದು ಏನಿರುತ್ತೆ ಅದು ಪ್ರೂವ್ ಆಗ್ಬಿಡುತ್ತಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಈಗ ಈಗ 3 ಕಂಟೆಸ್ಟೆಂಟಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ರಿಕ್ವೆಸ್ಟ್ ಏನಂತಂದರೆ ನಮ್ಮ ಶಾರ್ಟ್ ವೀಡಿಯೋಗಳು ಕೂಡ ದಯವಿಟ್ಟು ಹೋಗಿ ನೋಡಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ಹಾಕಿದ್ವಿ ಶಾರ್ಟ್ ಮುಖಾಂತರ. ದಯವಿಟ್ಟು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಅಲ್ಲಿ ಹೋಗಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.